ನೀಲಾಂಜನಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಜುಲೈ 12ರಿಂದ 18ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಈ ವಾರ ನೀವು ನಿಮ್ಮ ಪ್ರತಿದಿನದ ಡಿಸಿಪ್ಲಿನ್ ಇಂದ ಸಣ್ಣ ಸಣ್ಣ ಯಶಸ್ಸುಗಳಿಂದ ನಿಮ್ಮ ಗುರಿಯನ್ನು ನೀವು ತಲುಪ್ತೀರ. ಆದರೆ ಶಾರ್ಟ್ಕಟ್ ದಾರಿಯನ್ನು ಯೋಚನೆ ಮಾಡಿ ಆತುರದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವುದು ತಪ್ಪಿಸಬೇಕು. ನೀವು ಕೆಲಸವನ್ನು ತುಂಬ ಡಿಸಿಪ್ಲಿನಿಂದ ಮಾಡೋದ್ರಿಂದ ನಿಮ್ಮ ಕೆಲಸಕ್ಕೆ ಸೀನಿಯರ್ಸ್ ತುಂಬ ಇಂಪ್ರೆಸ್ ಆಗ್ತಾರೆ. ಆದರೆ ನೀವು ನಿಮ್ಮನ್ನು ಹೆಚ್ಚು ಕೆಲಸದಲ್ಲಿ ಗಮನವಹಿಸಿ ಆಯಾಸ ಮಾಡ್ಕೋಬೇಡಿ. ಮ್ಯಾನೇಜ್ ಮಾಡಬೇಕು. ನೀವು ಆದಷ್ಟು ಸ್ವಲ್ಪ ಕಮ್ಮಿ ಎಷ್ಟಾಗುತ್ತೋ ನಿಮಗೆ ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿ. ಒಂದು ಲಿಮಿಟ್ ಇರಲಿ. ಆಫೀಸ್ನಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಕಾಂಪಿಟೇಟರ್ಸ್ ಇರ್ತಾರಲ್ವ, ಪ್ರತಿಸ್ಪರ್ಧಿಗಳು ಹೊಟ್ಟೆ ಕಿಚ್ಚು ಪಡುವ ಸಾಧ್ಯತೆ ಇರುತ್ತೆ. ಆದಷ್ಟು ನಿಮ್ಮ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ಗಳನ್ನು ಎಲ್ಲರ ಹತ್ರ ನೀವು ಹೇಳೋಕ್ಕೆ ಹೋಗಬೇಡಿ. ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ನೀವು ಏನೇನು ಪ್ಲ್ಯಾನಿಂಗ್ ಮಾಡ್ತೀರಾ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟೇ ಮಾತಾಡಿ. ಹೊಸ ಕೆಲಸ ಸ್ಟಾರ್ಟ್ ಮಾಡುವ ಬದಲು ಈ ವಾರ ಪೆಂಡಿಂಗ್ ಕೆಲಸವನ್ನು ನೀವು ಕಂಪ್ಲೀಟ್ ಮಾಡೋದು ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಅರ್ಧ ವಾರ ಆದಾಯದಲ್ಲಿ ಚೆನ್ನಾಗಿದೆ. ಆದರೆ ವಾರದ ಅಂತ್ಯದಲ್ಲಿ ಅನಗತ್ಯ ಖರ್ಚು ಮಾಡುವುದನ್ನು ನೀವು ತಪ್ಪಿಸಬೇಕು. ಹೊಸ ಆದಾಯದ ದಾರಿ ಶುರು ಆಗುತ್ತೆ. ಆದರೆ ನೀವು ಬಜೆಟ್ ಕೇರ್ಫುಲ್ಲಾಗಿ ಪ್ಲ್ಯಾನಿಂಗ್ ಮಾಡೋದು ಉತ್ತಮ. ಈ ವಾರ ನೀವು ಯಾರಿಗೂ ದುಡ್ಡು ಕೊಡೋದು ತಗೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಈ ವಾರ ನಿಮ್ಮ ಸಂಗಾತಿ ತುಂಬ ಸಪೋರ್ಟ್ ಮಾಡ್ತಾರೆ ನಿಮಗೆ ಮತ್ತು ಮಕ್ಕಳ ಜೊತೆ ಖುಷಿಯ ಕ್ಷಣಗಳನ್ನು ನೀವು ಕಳೀತೀರ. ಆದರೆ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು. ತಾಳ್ಮೆ ಅಗತ್ಯ ಈ ಸಮಯದಲ್ಲಿ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂದರೆ ನಿಮ್ಮ ಅಭಿಪ್ರಾಯಕ್ಕೂ ಅವರ ಅಭಿಪ್ರಾಯಕ್ಕೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಜಾಸ್ತಿ ಕೆಲಸವನ್ನು ಮಾಡಿ ಆಯಾಸ ಅನ್ನಿಸ್ಬೋದು ನಿಮಗೆ ಮತ್ತು ನಿಮ್ಮ ಮೂಡ್ ಏರುಪೇರಾಗ್ಬೋದು. ನಿಮ್ಮ ಮೂಡಲ್ಲಿ ಫ್ಲಕ್ಚುವೇಷನ್ಸ್ ನೀವು ನೋಡ್ಬೋದು ಈ ವಾರ. ಆದಷ್ಟು ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿ. ಅದರಿಂದ ನಿಮ್ಮ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪರಿಹಾರ ಬಂದು ಎಳ್ಳೆಣ್ಣೆ ಮತ್ತು ಕಪ್ಪು ಎಳ್ಳು, ಕಪ್ಪು ಉದ್ದಿನ ಬೇಳೆಯನ್ನು ಶನಿವಾರದಂದು ಶನಿ ದೇವಾಲಯದಲ್ಲಿ ದಾನವನ್ನು ಮಾಡಿ. ಶನಿ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.